ವಿಡಿಯೋದಲ್ಲಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಪಾರ್ಟ್ 1 ಬೈಲಿಂಗ್ವೆಲ್ ಲೆಸನ್ 1 ಮೈ ಹ್ಯಾಪಿ ಫ್ಯಾಮಿಲಿ ಈ ಪಾಠದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆಕ್ಟಿವಿಟಿ 1, ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಡು ಯು ರಿಮೆಂಬರ್ ರಾಧಾಸ್ ಫ್ಯಾಮಿಲಿ? ಈ ಕೆಳಗಿನ ಚಿತ್ರವನ್ನು ನೋಡಿ ನಿಮಗೆ ರಾಧಾಳ ಕುಟುಂಬದ ನೆನಪಿದೆಯೇ ಅಂತ ಕೇಳಿದರೆ, ಎಸ್, ರಾಧಾಳ ಕುಟುಂಬದ ಬಗ್ಗೆ ಮಗುವಿಗೆ ನೆನಪಿದೆ ಎಸ್ ಅಂತ ಹೇಳುತ್ತೆ, ಇಲ್ಲ ಅಂದರೆ ನೋ ಅಂತ ಹೇಳುತ್ತೆ. ಸೊ ಇಲ್ಲಿ ಈ ಒಂದು ಕುಟುಂಬ, ರಾಧಾಳ ಕುಟುಂಬ, ಅಪ್ಪ ಅಮ್ಮ ಇದ್ದಾರೆ, ಇಲ್ಲಿ ಅಜ್ಜ ಅಜ್ಜಿ ಇದ್ದಾರೆ, ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಹಾಗೆ ಇಲ್ಲಿ ಕೋಳಿ ಇದೆ ಮತ್ತು ಇಲ್ಲಿ ಕೋಳಿ ಮರಿಗಳಿದ್ದಾವೆ. ನೌ ಟೆಲ್ ಮಿ ಚಿಲ್ಡ್ರನ್, ವಾಟ್ ಆರ್ ರಾಧಾಸ್ ಪೇರೆಂಟ್ಸ್ ಡೂಯಿಂಗ್? ರಾಧಾಳ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ರಾಧಾಸ್ ಫಾದರ್ ಆ್ಯಂಡ್ ಮದರ್ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್. ರಾಧಾಳ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಚಿತ್ರವನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ, ವಾಟ್ ಆರ್ ರಾಧಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂಯಿಂಗ್? ರಾಧಾಳ ಅಜ್ಜ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ, ರಾಧಾಸ್ ಗ್ರ್ಯಾಂಡ್ ಫಾದರ್ ಮಿಲ್ಕಿಂಗ್ ದ ಕವ್ ಆ್ಯಂಡ್ ಅವರ್ ಗ್ರ್ಯಾಂಡ್ ಮದರ್ ಈಸ್ ಕಟಿಂಗ್ ವೆಜಿಟೇಬಲ್ ಅಂತೇಳಿ, ಅಂದರೆ ಅವರ ಅಜ್ಜ ಹಾಲನ್ನು ಕರಿತಾ ಇದ್ದಾರೆ, ಸೊ ಅಜ್ಜಿ ತರಕಾರಿಗಳನ್ನು ಕತ್ತರಿಸ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ಶೇರ್ ಎನಿ ಒನ್ ಸೆಂಟೆನ್ಸ್ ಅಬೌಟ್ ದಿಸ್ ಪಿಕ್ಚರ್ ಅಂತ ಇದೆ. ಈ ಚಿತ್ರದ ಬಗ್ಗೆ ಯಾವುದಾದ್ರೂ ಒಂದು ವಾಕ್ಯ ಹೇಳಿ ಅಂತ ಕೇಳಿದರೆ, ದ ಫ್ಯಾಮಿಲಿ ಮೆಂಬರ್ಸ್ ಆರ್ ವರ್ಕಿಂಗ್ ಟುಗೆದರ್ ಹ್ಯಾಪಿಲಿ ಆ್ಯಂಡ್ ಹೆಲ್ಪಿಂಗ್ ಈಚ್ ಅದರ್ ಅಟ್ ಹೋಮ್. ಈ ಚಿತ್ರವನ್ನು ನಾವು ಗಮನಿಸಿದಾಗ ತುಂಬ ಖುಷಿಯಾಗಿ ಒಟ್ಟಾಗಿ ಸಂತೋಷದಿಂದ ಇಲ್ಲಿ ಕೆಲಸಗಳನ್ನು ಮನೆಯಲ್ಲಿ ಮಾಡಿಕೊಂಡು ಈ ಒಂದು ಫ್ಯಾಮಿಲಿ ಇದೆ. ಹೂ ಆಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ ಅಂತ ಕೇಳಿದರೆ, ದೇರ್ ಆರ್ ಮೈ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಸಿಸ್ಟರ್ ಆ್ಯಂಡ್ ಮೈ ಸೆಲ್ಫ್ ಇನ್ ಮೈ ಫ್ಯಾಮಿಲಿ. ಸೊ ನಮ್ಮ ಮನೆಯಲ್ಲಿ ನನ್ನ ತಂದೆ, ನನ್ನ ತಾಯಿ, ನನ್ನ ಅಜ್ಜ ಅಜ್ಜಿ, ಅಕ್ಕ ಮತ್ತು ನಾನು ಇದ್ದೇನೆ ಅಂತ ಮಗು ಹೇಳುತ್ತೆ. ಅವ್ರ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ 10 ಜನರ ಹೆಸರುಗಳನ್ನು ಮಗು ಹೇಳುತ್ತೆ. ಡೂ ಯು ಹೆಲ್ಪ್ ಯುವರ್ ಮದರ್ ಆ್ಯಂಡ್ ಫಾದರ್ ಅಟ್ ಹೋಮ್? ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ನೀವು ಸಹಾಯ ಮಾಡಿದ್ದೀರಾ ಅಂತ ಕೇಳಿದರೆ, ಎಸ್, ಐ ಹೆಲ್ಪ್ ಮೈ ಮದರ್ ಆ್ಯಂಡ್ ಫಾದರ್ ಅಟ್ ಹೋಮ್. ನಾನು ಸಹಾಯ ಮಾಡಿದ್ದೇನೆ ಮನೆಯಲ್ಲಿ ನನ್ನ ತಂದೆ ಮತ್ತು ತಾಯಿಗೆ ಅಂತ ಮಗು ಹೇಳುತ್ತೆ. ಸೊ ಹಾಗೆಯೇ ಹೌ ಡು ಯು ಹೆಲ್ಪ್ ದೇಮ್? ನೀವು ಯಾವ ರೀತಿ ಸಹಾಯ ಮಾಡಿದ್ದೀರಿ ಅಂತ ಕೇಳಿದಾಗ, ಐ ಹೆಲ್ಪ್ ದೇಮ್ ಬೈ ಕ್ಲೀನಿಂಗ್ ಅಪ್ ಮೈ ಟಾಯ್ಸ್, ವಾಟರಿಂಗ್ ಸ್ಮಾಲ್ ಪ್ಲಾಂಟ್ಸ್ ಆ್ಯಂಡ್ ಕೀಪಿಂಗ್ ಮೈ ಸ್ಕೂಲ್ ಬ್ಯಾಗ್ ಆರ್ಗನೈಸ್ಡ್. ಸೊ ಈ ರೀತಿಯಾಗಿ ನಾನು ಸಹಾಯ ಮಾಡಿದ್ದೀನಿ ಅಂತ ಮಗು ಹೇಳುತ್ತೆ. ಶೇರ್ ಸಮ್ ಮೋರ್ ಥಿಂಗ್ಸ್ ಅಬೌಟ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದರೆ, ಮೈ ಫ್ಯಾಮಿಲಿ ಲವ್ಸ್ ಟು ಸಿಟ್ ಟುಗೆದರ್ ಆ್ಯಂಡ್ ಈಟ್ ಡಿನ್ನರ್ ಎವರಿ ನೈಟ್ ಆ್ಯಂಡ್ ವಿ ಶೇರ್ ಸ್ಟೋರೀಸ್ ಬಿಫೋರ್ ಗೋಯಿಂಗ್ ಟು ಬೆಡ್. ಆಕ್ಟಿವಿಟಿ 2, ಇಲ್ಲಿ ಒಂದು ಪಿಕ್ಚರ್ ಇದೆ. ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಕೆಳಗಿನ ಚಿತ್ರವನ್ನು ನೋಡಿ ಅಂತ ಹೇಳಿದರೆ, ಈ ಚಿತ್ರವನ್ನು ನೋಡಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೊಡಬೇಕಾಗಿರುತ್ತೆ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪಿಕ್ಚರ್? ಈ ಚಿತ್ರದಲ್ಲಿ ಏನು ನಡೆಯುತ್ತಿದೆ ಅಂತ ಕೇಳಿದರೆ, ಸೊ ಟ್ರೈ ಆನ್ಸರಿಂಗ್ ಲೈಕ್ ಗ್ರ್ಯಾಂಡ್ ಫಾದರ್ ಈಸ್ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್ಸ್. ತಾತ ಸ್ಕೂಲ್ ಬ್ಯಾಗನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೆಯೇ ಅಜ್ಜಿ ಏನು ಮಾಡ್ತಿದ್ದಾರೆ, ಗ್ರ್ಯಾಂಡ್ ಮದರ್ ಈಸ್ ಗಿವಿಂಗ್ ಎ ಡ್ರೆಸ್ ಟು ದ ಲಿಟ್ಲ್ ಗರ್ಲ್. ಹಾಗೆಯೇ ತಾಯಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹೋಮಿಂಗ್ ದ ಗರ್ಲ್ಸ್ ಏರ್. ತಂದೆ ವಾಟರಿಂಗ್ ದ ಪ್ಲಾಂಟ್ಸ್ ಔಟ್ಸೈಡ್ ದ ಡೋರ್ ತಂದೆ ಹೇಳಿದ್ದಾರೆ. ಹಾಗೆಯೇ ಹೂ ಹೆಲ್ಪ್ಸ್ ಯು ಇನ್ ಡೂಯಿಂಗ್ ದಿಸ್ ಆಕ್ಟಿವಿಟೀಸ್ ಅಟ್ ಹೋಮ್? ಮನೆಯಲ್ಲಿ ಈ ಕೆಲಸಗಳನ್ನು ಮಾಡಲು ನಿಮಗೆ ಯಾರು ಸಹಾಯ ಮಾಡುತ್ತಾರೆ ಅಂತ ಕೇಳಿದರೆ, ಅಲ್ಲಿ ಮೈ ಮದರ್ ಹೆಲ್ಪ್ಸ್ ಮೀ ಗೆಟ್ ರೆಡಿ ಆ್ಯಂಡ್ ಮೈ ಗ್ರ್ಯಾಂಡ್ ಫಾದರ್ ಹೆಲ್ಪ್ಸ್ ಮೀ ಅರೇಂಜ್ ಮೈ ಬುಕ್ಸ್ ಅಂತ ಹೇಳಿ. ನೆಕ್ಸ್ಟ್, ಡೂ ಯು ಥಿಂಕ್ ಈಚ್ ಫ್ಯಾಮಿಲಿ ಮೆಂಬರ್ ಈಸ್ ಇಂಪಾರ್ಟೆಂಟ್? ವೈ ಡೂ ಯು ಥಿಂಕ್ ಸೊ? ಕುಟುಂಬದ ಪ್ರತಿ ಸದಸ್ಯನು ಮುಖ್ಯ ಎಂದು ನಿಮಗೆ ಅನಿಸುತ್ತದೆಯೇ, ಏಕೆ ಅಂತ ಕೇಳಿದಾಗ, ಈಚ್ ಫ್ಯಾಮಿಲಿ ಮೆಂಬರ್ ಈಸ್ ವೆರಿ ಇಂಪಾರ್ಟೆಂಟ್ because everyone does different work to take care of the family and make us happy. ನೆಕ್ಸ್ಟ್ ಈ ಚಿತ್ರವನ್ನು ನೋಡಬೇಕಾಗುತ್ತೆ. ಲುಕ್ ಅಟ್ ದಿಸ್ ಪಿಕ್ಚರ್ ಆ್ಯಂಡ್ ಟ್ರೈ ಟು ಟೆಲ್ ಎ ಸ್ಟೋರಿ. ಈ ಕೆಳಗಿನ ಚಿತ್ರಗಳನ್ನು ನೋಡಿ ಒಂದು ಕಥೆ ಹೇಳಲು ಪ್ರಯತ್ನಿಸಿ ಅಂತ ಹೇಳಿದರೆ, ವೈ ಗ್ರ್ಯಾಂಡ್ ಮದರ್ ಸ್ಲೀಪಿಂಗ್? ಸಂಬಂಧಪಟ್ಟಂಗೆ ಇರುವಂಥದ್ದು, ಇದು ಸಂಬಂಧಪಟ್ಟಂಗೆ ಆನ್ಸರ್ನಲ್ಲಿ ಕೊಡಲಾಗಿದೆ. ವೈ ಇಸ್ ಗ್ರ್ಯಾಂಡ್ ಮದರ್ ಸ್ಲೀಪಿಂಗ್? ಆನ್ಸರ್, ಗ್ರ್ಯಾಂಡ್ ಮದರ್ ಈಸ್ ಸ್ಲೀಪಿಂಗ್ ಬಿಕಾಸ್ ಶಿ ಈಸ್ ಸಿಕ್ ಆ್ಯಂಡ್ ನಾಟ್ ಫೀಲಿಂಗ್ ವೆಲ್. ಅವರ ಆರೋಗ್ಯ ಸರಿಯಾಗಿಲ್ಲ ಮತ್ತು ಅನಾರೋಗ್ಯದಿಂದಿದ್ದಾರೆ ಅಂತ. ವಾಟ್ ಡಿಡ್ ರಾಜು ಡೂ ದ ಹೆಲ್ಪ್ ಇಸ್ ಗ್ರ್ಯಾಂಡ್ ಮದರ್? ಆನ್ಸರ್ ಬಂದು, ರಾಜು ಕಾಲ್ಡ್ ಹಿಸ್ ಫಾದರ್, ಹೆಲ್ಪ್ಡ್ ದ ಡಾಕ್ಟರ್, ಚೆಕ್ ಹರ್, ಗೇವ್ ಹರ್ ಮೆಡಿಸಿನ್ಸ್ ಆ್ಯಂಡ್ ಸ್ಯಾಟ್ ಬೈ ಹರ್ ಸೈಡ್ ಟು ಟೇಕ್ ಕೇರ್ ಆಫ್ ಹರ್. ಹೌ ಡು ಯು ಹೆಲ್ಪ್ ಯುವರ್ ಫ್ಯಾಮಿಲಿ ಮೆಂಬರ್ಸ್? I fetched a glass of water for my grandparents.
when they are tired and give them their medicine on time. Look at this picture below. ಈ ಕೆಳಗಿನ ಚಿತ್ರಗಳನ್ನು ನೋಡಿ ಹೇಳಿದರೆ I am feeling thirsty. My leg is paining. Oh, ma. It is difficult to cross the road. What will you do in such situation? ಇಂಥ ಸನ್ನಿವೇಶಗಳಲ್ಲಿ ನೀವೇನು ಮಾಡುವಿರಿ ಅಂತ ಕೇಳಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಿಚುಯೇಷನ್ಸ್ ಮತ್ತು ಏನು ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಪ್ರತಿ bird animal I will give it fresh water in a small clean bowl. Situation 2, injured boy saying, oh ma. I will help him stand up, wipe his tears and inform an adult or teacher immediately. Situation 3, elderly person saying, it is difficult to cross the road. I will hold their hand gently and help them cross the street safely. ಅಂತ ಆನ್ಸರ್ ಆಗಿರುತ್ತೆ. ಇಲ್ಲೊಂದು ಹಾಡಿದೆ, ಸಿಂಗ್ ಅಂಡ್ ಎಂಜಾಯ್ ಅಂತ ಆಕ್ಟಿವಿಟಿ 5 ಅಲ್ಲಿ. ಎಲ್ಡರ್ಸ್ ನೀಡ್ ಅವರ್ ಹೆಲ್ಪ್, ಸಿಕ್ ನೀಡ್ ಅವರ್ ಕೇರ್, ಲರ್ನ್ ಟು ಶೇರ್ ಅಂಡ್ ಹೆಲ್ಪ್ ವಿತ್ ಲಾಟ್ಸ್ ಆಫ್ ಲವ್ ಅಂಡ್ ಕೇರ್ ಅಂತ ಒಂದು ಹಾಡಿದೆ. ಆಕ್ಟಿವಿಟಿ 6 ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಡ್ ಯು ಎಂಜಾಯ್ ಸಿಂಗಿಂಗ್ ದ ರೈಮ್? ಈ ಹಾಡನ್ನು ಕೇಳಿ ನಿಮಗೆ ಸಂತೋಷ ಆಗ್ತಾ ಅಥವಾ ಆನಂದ ಆಯ್ತಾ ಅಂತ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೆಕ್ಸ್ಟ್ ಪೇಜ್ನಲ್ಲಿ ಕೊಡಲಾಗಿದೆ. ಡಿಡ್ ಯು ಎಂಜಾಯ್ ಸಿಂಗಿಂಗ್ ದ ರೈಮ್? ಎಸ್, ಐ ಎಂಜಾಯ್ಡ್ ಸಿಂಗಿಂಗ್ ದ rhyme very much. When do you enjoy with your family? I enjoy with my family when we play games together on weekends and eat meals together. Again, do you like spending time with your family during festivals? Yes, I love spending time with my family during festivals because we wear new clothes and celebrate together. Can you tell me the festivals you celebrate at home? We celebrate festivals like Ugadi, Diwali, Eid and Christmas at home. Share something about a festival celebrated in your home. Answer, during Diwali we light beautiful clay lamps all around the entrance and share delicious sweets with our neighbors. ಇಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. Activity 7, listen to what some of our friends have to say about their festivals. ನಮ್ಮ ಕೆಲವು ಸ್ನೇಹಿತರು ಅವರ ಹಬ್ಬಗಳ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ಕೇಳಿ. I am Purvi. We celebrate Diwali. We light lamps. We put Akash Deepa at the entrance of our house. I am Rahim. We celebrate Eid ul Fitr. We offer prayers and distribute sweets. I am Maria. We celebrate Christmas. We cut and eat cakes. We wish Merry Christmas to all. I am Kuljit. We celebrate Guru Nanak Jayanti. We wear new clothes and we offer prayers at the Gurudwara. ಇದು ಅವರು ಆಚರಿಸುವಂತಹ ಹಬ್ಬಗಳು ಆಗಿರುತ್ತವೆ. Activity 8, look at the pictures given and name the festivals. Ganesha festival, Eid ul Fitr, Christmas, Guru Nanak Jayanti, Dasara, Mysuru Dasara elephant procession, Mahamastakabhisheka, Nagara Panchami, ಬುದ್ಧ ಪೂರ್ಣಿಮಾ. ಇವು ಈ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಹಬ್ಬಗಳು. ಆಕ್ಟಿವಿಟಿ 9 ನೋಡೋದಾದ್ರೆ, ವಿಚ್ ಫೆಸ್ಟಿವಲ್ಸ್ ಡೂ ವಿ ಸೆಲೆಬ್ರೇಟ್ ಅಟ್ ಸ್ಕೂಲ್ ಅಂತ ಕೇಳಿದರೆ ನಾವು ಶಾಲೆಯಲ್ಲಿ ಆಚರಿಸುವ ಹಬ್ಬಗಳು ಯಾವುವು ಅಂತ. ಹಾಗೆ ಎರಡನೇ ಪ್ರಶ್ನೆ, ಶಾಲೆಯಲ್ಲಿ ಆಚರಿಸುವ ಯಾವ ಹಬ್ಬ ನಿಮಗೆ ಬಹಳ ಇಷ್ಟ, ಏಕೆ ಎಂಬುದನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಿದರೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಾಗಿದೆ. ವಿಚ್ ಫೆಸ್ಟಿವಲ್ಸ್ ಡೂ ವಿ ಸೆಲೆಬ್ರೇಟ್ ಅಟ್ ಸ್ಕೂಲ್? ಆನ್ಸರ್, ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿ ಅಂಡ್ ಕನ್ನಡ ರಾಜ್ಯೋತ್ಸವ ಅಟ್ ಸ್ಕೂಲ್ ಅಂತ. ಶೇರ್ ವಿತ್ ಯುವರ್ ಫ್ರೆಂಡ್ಸ್ ವಿತ್ ಸ್ಕೂಲ್ ಫೆಸ್ಟಿವಲ್ ಯು ಲೈಕ್ ದ ಮೋಸ್ಟ್ ಅಂಡ್ ವೈ.
Answer: I like Independence Day the most because we host the national flag, sing patriotic songs and get delicious sweets. ಗುಂಪು ಚಟುವಟಿಕೆ. ತರಗತಿಯನ್ನು 3 ಗುಂಪುಗಳಾಗಿ ವಿಂಗಡಿಸಿ ಪ್ರತಿ ಗುಂಪಿನವರು ಒಂದೊಂದು ರಾಷ್ಟ್ರೀಯ ಹಬ್ಬದ ಆಚರಣೆಯ ಬಗ್ಗೆ ತಮ್ಮ ಗುಂಪಿನಲ್ಲಿ ಚರ್ಚಿಸುವರು. ಆ ಹಬ್ಬದ ಆಚರಣೆಯ ಚಿತ್ರವನ್ನು ಚಾರ್ಟ್ ಪೇಪರ್ ಮೇಲೆ ಬಿಡಿಸಲು ಅವರಿಗೆ ತಿಳಿಸಿ ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಟ್ ಪೇಪರನ್ನು ಕೂಡ ಸಿದ್ಧಪಡಿಸಲಾಗಿದೆ. ಸೊ ನೋಡಿ, ಇಲ್ಲೇ ಇದೆಯಲ್ಲ, ಈ ಥರ ಮಕ್ಕಳಿಗೆ ಮಾಡಲಿಕ್ಕೆ ನಾವು ತಿಳಿಸ್ಕೊಡಬಹುದು. ಆಕ್ಟಿವಿಟಿ 10, ಡ್ರಾ ದ ಪಿಕ್ಚರ್ ಆಫ್ ಎನಿ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಕಲರ್ ಇಟ್ ಅಂತ ಕೇಳಿದರೆ, ನಿಮಗೆ ಇಷ್ಟವಾದ ಯಾವುದಾದರೂ ಹಬ್ಬದ ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಿ ಅಂತ. ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಒಂದು ಚಿತ್ರಕ್ಕೆ ಬಣ್ಣವನ್ನು ತುಂಬಲಾಗಿದೆ. ಮಕ್ಕಳ ಕಡೆಯಿಂದನೂ ಕೂಡ ಇದರ ಒಂದು ಚಿತ್ರಕ್ಕೆ ಬಣ್ಣವನ್ನು ತುಂಬಿಸಲಿಕ್ಕೆ ನಾವು ತಿಳಿಸ್ಕೊಡ್ಬಹುದು. ವಾಟ್ ಫಂಕ್ಷನ್ಸ್ ಹ್ಯಾವ್ ಯು ಸೆಲೆಬ್ರೇಟೆಡ್ ಅಟ್ ಯುವರ್ ಹೋಮ್ ಆರ್ ಕಮ್ಯುನಿಟಿ? ನಿಮ್ಮ ಮನೆಯಲ್ಲಿ ಅಥವಾ ಸಮುದಾಯದಲ್ಲಿ ಯಾವ ಸಮಾರಂಭಗಳನ್ನು ಆಚರಿಸಿದ್ದೀರಿ? ಹೌ ಡಿಡ್ ಯು ಸೆಲೆಬ್ರೇಟ್ ಇಟ್? ಆ ಸಮಾರಂಭವನ್ನು ಹೇಗೆ ಆಚರಿಸಿದ್ದೀರಿ ಅಂತ ಕೇಳಿದರೆ, ಆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ಪೇಜಲ್ಲಿ ಕೊಡಲಾಗಿದೆ. ಆಕ್ಟಿವಿಟಿ 11, ಸಿಂಗ್ ಆ್ಯಂಡ್ ಎಂಜಾಯ್. ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ, ಸ್ವಾಮಿ ಮೂಡಿ ಬರುವಾಗ ಹಾಡಿ ಹಾಡಿ ಅಳುತ್ತಾನ ಜೋಜೋ. ಕಂಚಿನ ಬಟ್ಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು ತೀಡಿ ತೀಡಿ ಹಚ್ಚುವಾಗ ಕಾಡಿ ಕಾಡಿ ಅಳುತ್ತಾನ ಜೋಜೋ. ತುಂಬ ಚೆನ್ನಾಗಿರುವಂತಹ ಒಂದು ಹಾಡು. ಇದನ್ನು ಮಕ್ಕಳಿಂದ ಹೇಳಿಸಬಹುದು. ಆಕ್ಟಿವಿಟಿ 12, ಪೇಸ್ಟ್ ಎ ಫೋಟೋಗ್ರಾಫ್ ಆಫ್ ಎನಿ ಸೆಲೆಬ್ರೇಷನ್ ಅಟ್ ಯುವರ್ ಹೋಮ್ ಆರ್ ನೈಬರ್ಹುಡ್ ಇನ್ ದ ಸ್ಪೇಸ್ ಬಿಲೋ. ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ನಡೆದ ಸಮಾರಂಭದ ಛಾಯಾಚಿತ್ರವನ್ನು ಕೆಳಗಿನ ಜಾಗದಲ್ಲಿ ಅಂಟಿಸಿ ಅಂತ ಹೇಳಿದರೆ, ಸೊ ಈ ಒಂದು ಆಕ್ಟಿವಿಟಿಯನ್ನು ಮಕ್ಕಳ ಕಡೆಯಿಂದ ಮಾಡಿಸ್ಬೋದು. ಹಾಗೆಯೇ ವರ್ಕ್ಶೀಟ್ ಕೊಟ್ಟಿದ್ದಾರೆ. ದಿಸ್ ಈಸ್ ಯುವರ್ ಫ್ಯಾಮಿಲಿ ಟ್ರೀ, ರೈಟ್ ದ ನೇಮ್ಸ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇನ್ ದ ಫ್ರೂಟ್ಸ್ ಹ್ಯಾಂಗಿಂಗ್ ಇನ್ ದ ಟ್ರೀ ಅಂತ ಕೇಳಿದರೆ, ಆ ಖಾಲಿರುವಂತಹ ಮಾವಿನ ಹಣ್ಣುಗಳ ಒಂದು ಭಾಗದಲ್ಲಿ ನಿಮ್ಮ ಫ್ಯಾಮಿಲಿಯ ಮೆಂಬರ್ಗಳ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿರುವಂಥ ಆಕ್ಟಿವಿಟಿ. ಹಾಗೆಯೇ ವರ್ಕ್ಶೀಟ್ 2, ಇಲ್ಲಿಯೂ ಕೂಡ ಈ ಚಿತ್ರವನ್ನು ನೋಡಿ ಕೆಳಗಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಒನ್ ಈಸ್ ಡನ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಒಂದು ಆಲ್ರೆಡಿ ಕೊಟ್ಟಿದ್ದಾರೆ, ದಿಸ್ ಈಸ್ ಮೈ ಫ್ಯಾಮಿಲಿ. ಹಾಗೆಯೇ ದಿಸ್ ಈಸ್ ಮೈ ಫಾದರ್ ಆರ್ ಗ್ರ್ಯಾಂಡ್ ಫಾದರ್. ಹಾಗೆಯೇ ಶಿ ಈಸ್ ಮೈ ಮದರ್ ಆರ್ ಗ್ರ್ಯಾಂಡ್ ಮದರ್. ಶಿ ಈಸ್ ಮೈ ಸಿಸ್ಟರ್. ಶಿ ಈಸ್ ಮೈ ಬ್ರದರ್. ಈ ರೀತಿಯಾಗಿ ಇದನ್ನು ನಾವು ಮಕ್ಕಳ ಕಡೆಯಿಂದ ಚಟುವಟಿಕೆಯನ್ನು ಮಾಡಿಸಬಹುದು. ಹಾಗೆಯೇ ಇಲ್ಲೊಂದು ವರ್ಕ್ಶೀಟ್ 3ನಲ್ಲಿ ಕಂಪ್ಲೀಟ್ ದ ಕ್ರಾಸ್ವರ್ಡ್ ಪಜಲ್ಸ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ ಗಿವನ್ ಅಂತ ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ನೋಡಿ ಒಂದು ಪಜಲನ್ನು ಕಂಪ್ಲೀಟ್ ಮಾಡಿ ಅಂತ. ಈ ಪಜಲನ್ನು ಕೂಡ ಕಂಪ್ಲೀಟ್ ಮಾಡಲಾಗಿದೆ. ಕ್ರಿಸ್ಮಸ್ ಬರುತ್ತೆ, ದಿವಾಳಿ ಬರುತ್ತೆ, ಹಾಗೆಯೇ ಈದ್ ಉಲ್ ಫಿತರ್ ಬರುತ್ತೆ, ದಸರಾ, ಮ್ಯಾರೇಜ್. ಸೊ ಇವು ಬರುವಂತಹ ಪದಗಳು. ವರ್ಕ್ಶೀಟ್ 4ನಲ್ಲಿ Said is unable to walk properly. He has just come to your school. Draw a picture to show how will you help Sayed in the class or school. ಸೈಯದನಿಗೆ ನೀವು ಯಾವ ರೀತಿ ಹೆಲ್ಪ್ ಮಾಡ್ತೀರಿ, ಅವನಿಗೆ ಓಡಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಒಂದು ಪಿಕ್ಚರನ್ನು ಹಾಕಲಾಗಿದೆ. ಸ್ನೇಹಿತರೆ, ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.